ನಮಸ್ತೆ ಸ್ನೇಹಿತರೆ. ಹಚ್ಚ ಹಸಿರಿನ ಹೊದಿಕೆಯನ್ನು ಹೊದ್ದು ಚಿಕ್ಕಮಗಳೂರಿನ ಮಲೆನಾಡಿನ ಮನೆಯ ಮಗಳಾಗಿದ್ದಾಳೆ ಈ ನಮ್ಮ ಹೊಸದಾರೆ, ಅಂದರೆ ಈಗಿನ ವಸ್ತಾರೆ. ಹೌದು ಸ್ನೇಹಿತರೆ, ನಾವು ಹೊಸದಾರೆ ಎಂದು ಕರೆಯುವ ಊರು ಇತಿಹಾಸದಲ್ಲಿ ಅದು ಹೊಸದಾರೆ. ಒಮ್ಮೆ ನೀವು ಹೊಸದಾರೆ ಎಂದು ಕರೆಯಿರಿ, ಮನಸ್ಸಿಗೆ ಏನೋ ಒಳ್ಳೆ ಫೀಲ್ ಆಗದಲೇ ಇರಲು ಸಾಧ್ಯವಿಲ್ಲ. ಯಾಕಂದರೆ ಹೊಸದಾರೆ ಪದವೇ ಆಗಿದೆ. ಹೊಸು ಅಂದರೆ ಒಳ್ಳೆಯದು, ಸಂಪತ್ತು ಅಥವಾ ದೇವತೆ ಎಂದು ಹೇಳಲಾಗುತ್ತದೆ. ಈ ಊರಿನ ಜನ ಒಳ್ಳೆಯದನ್ನು, ಸಂಪತ್ತನ್ನು ದಾರೆ ಎಳೆಯುತ್ತಿದ್ದರು ಎಂದರ್ಥ. ಅಷ್ಟೇ ಯಾಕೆ, ವೇದಗಳಲ್ಲಿ ವಸು ಎಂದರೆ 8 ದೇವತೆಗಳ ಗುಂಪಿನ ಭಾಗವಾಗಿದ್ದಾರೆ. ಇವರು ಇಂದ್ರ ಮತ್ತು ವಿಷ್ಣುವಿನ ಪರಿಚಾರಕರಾಗಿದ್ದರು ಎಂದು ಹೇಳಲಾಗುತ್ತದೆ. ಇನ್ನು ಇತಿಹಾಸವನ್ನ ಕೆದಕಿದಾಗ ಶಿವಾಜಿ ಮಹಾರಾಜರ ಇತಿಹಾಸಕ್ಕೆ ಹೋದರೆ, ಶಿವಾಜಿಯ ಮಗ ರಾಜಾರಾಮ್ ಮೊಘಲರ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕಳಸ ಹಾಗೂ ಕಾಂಡ್ಯ ಮಾರ್ಗವಾಗಿ ವಸುಧಾರೆಗೆ ಬಂದು ವಿಶ್ರಾಂತಿ ಪಡೆದ ನಂತರ ತಮಿಳುನಾಡಿಗೆ ಹೋಗಿದ್ದ ಎಂದು ಇತಿಹಾಸ ಹೇಳುತ್ತದೆ. ಅದೇನೇ ಇರಲಿ, ವಸ್ತಾರೆ ಎಂದರೆ ಏನು? ವಸ್ ಪ್ಲಸ್ ತಾರೆ, ವಸ್ತಾರೆ. ತಾರೆ ಎಂದರೆ ನಕ್ಷತ್ರ. ನಕ್ಷತ್ರವನ್ನು ಫಾಲೋ ಮಾಡೋದು ಇಸ್ಲಾಮಿನಲ್ಲಿ ಮಾತ್ರ. ಟಿಪ್ಪುವಿನ ಕಾಲದಲ್ಲಿ ಈ ಊರಿನ ಹೆಸರು ಬದಲಾಯಿತು ಎಂದು ಹೇಳುತ್ತಾರೆ. ಆದರೆ ಅದಕ್ಕೆ ಸಾಕ್ಷಿ ಎಂಬಂತೆ ಟಿಪ್ಪು ಬಂದಾಗ ಇರುತ್ತಿದ್ದ ಕೆರೆಯ ಪಕ್ಕದಲ್ಲಿ ಇರುವ ಕಲ್ಲಿನ ಮಂಟಪವೇ ಸಾಕ್ಷಿ. ಈ ವಸುಧಾರೆ ಮೂಡಿಗೆರೆ, ಮಂಗಳೂರು ಹಾಗೂ ಆಲ್ದೂರು, ಬಾಳೆನೂರು, ಹೊರನಾಡು, ಶೃಂಗೇರಿ, ಆಗುಂಬೆ ಸಂಪರ್ಕಿಸುವ ಊರಾಗಿದೆ. ಅಷ್ಟೇ ಅಲ್ಲದೆ ಬಹುತೇಕ ಜನರಿಗೆ ಈಗಿನ ಕಡೂರು ಜಿಲ್ಲಾ ಕೇಂದ್ರವಾಗಿದ್ದಾಗ ಈ ವಸುಧಾರೆ ಅಂದರೆ ವಸ್ತಾರೆ ತಾಲೂಕು ಕೇಂದ್ರವಾಗಿತ್ತು ಎಂದು ಗೊತ್ತೇ ಇಲ್ಲ. ಬನ್ನಿ ಸ್ನೇಹಿತರೆ, ಈ ಊರ ಹೆಸರನ್ನು ನಾವು ಬದಲಾಯಿಸೋಣ. ವಸ್ತಾರೆ ಮತ್ತೆ ವಸುಧಾರೆಯಾಗಿ ಒಳ್ಳೆಯದನ್ನು, ಸಂಪತ್ತು ಹಾಗೂ ದೇವತೆಗಳ ಆಶೀರ್ವಾದವನ್ನು ದಾರೆ ಎಳೆಯಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ.